ನಾನು ದೇವ್ರನ್ನೇ ನಂಬ್ದೇವ್ರನ್ನ ಇನ್ನು ದೈವ ಮಾನವನ್ ಬೇರೆ ನಂಬ್ತೀನ, ನಂಬಲ್ಲ. ಸೀನೆ ತುಂಬ ದುಡ್ಡು ಮಾಡೋರು ಅದರಲ್ಲಿ. ಕಲ್ಲುಗಳು ಕೊಡೋದು, ಹರಳು ಕೊಡೋದು, ಈ ಥರದ್ದು ಹಾಕೊಳ್ಳೋ ಅಂಥದ್ದು ಏನು ವರ್ಕ್ ಆಗ್ತಿಲ್ಲ. ಎಲ್ಲ ಬಿಟ್ರ್ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾರು ನಂಬ್ತಾ ನಂಬಿಕೆ ಹೋಗ್ಬಿಡುತ್ತೆ ಭಗವಂತನ ಮೇಲೆ. ಇದು ಹೋಗ್ಬೇಕಂದಾಗ ಇದು ನಂಬಿಕೆ ಬರ್ಸಕ್ಕೆ ಭಗವಂತನೇ ಬರಬೇಕು. ಸೊ ನ್ಯೂ ಈ ಥರದವ್ರು ಇದ್ದಾರೆ, ಈ ಥರದ್ದು ಆಗತ್ತೆ, ವರ್ಕ್ ಆಗತ್ತೆ. ಸಮಥಿಂಗ್ ಕಾಲ್ಡ್ ಅಸ್ ಕಾಸ್ಮಿಕ್ ಅನ್ನೋದೊಂದಿದೆ, ಎನರ್ಜಿ ಅನ್ನೋದೊಂದಿದೆ. ಅದರಿಂದ ನಾವು ಒಬ್ಬ ಮನುಷ್ಯ ಸೂಪರ್ ಹ್ಯೂಮನು ಆಗ್ಬೋದು. ಹ್ಯೂಮನ್ ಅನ್ನೋದೆಲ್ಲ ಅಣ್ಣಂಗೆ ಒಂದು ಕ್ಯಾಲ್ಕುಲೇಷನ್ ಇತ್ತು. ನನಗೂ ನಮ್ಮ ಅಣ್ಣಂಗೆ ಜಗಳನೇ ಆಗೋಯ್ತು. ನೀನು ಯಾಕೆ ಒಬ್ಬ ಬಲವಂತ ಮಾಡ್ತಿದ್ದೆ, ನಂಗೆ ಇಷ್ಟ ಆಗಲ್ಲ ಥೂ ಅಂತ ಬೈಕೊಂಡು ಬಂದಿದ್ದು ನಾನು. ಯಾರನ್ನೋ ನೋಡೋದಕ್ಕೆಲ್ಲ ನಾನು ಬರಬೇಕಾ, ನನ್ನ ಪಾಡ ನಾನು ಇರೋದಕ್ಕೂ ಬಿಡೋದಿಲ್ವಲ್ಲ ಥೂ ಅಂದ್ಕೊಂಡು ಬೈಕೊಂಡೇ ಬಂದಿದ್ದು ನಾನು ಎಲ್ಲಿ ಗುರುಗಳು ಮೋಸ್ಟ್ಲಿ ಫಾರ್ಮಲ್ ಶರ್ಟ್ ಹಾಕ್ಕೊಂಡ್ರು ಇವರೆಲ್ಲ ಬಿಸ್ನೆಸ್ ಮಾಡ್ತಾರಲ್ಲ, ಅದಕ್ಕೆ ಬಿಸ್ನೆಸ್ ಮ್ಯಾನ್ ಥರ ಇದ್ದಾನಪ್ಪ ಮನ್ಸಲ್ಲಿ. ಅಲ್ಲ, ಶಾರ್ಟ್ಸ್ ಹಾಕ್ಕೊಂಡ್ರು, ಚಡ್ಡಿ ಹಾಕ್ಕೊಂಡು ಟೀ ಶರ್ಟಲ್ಲಿ ಇದ್ದಾರೆ ಅವರು ಅಂತಂದ್ರು. ನಂಗೆ ನಗು ಬಂದ್ಬಿಡ್ತು. ಗುರು ಇಂತಂಗೆಲ್ಲ ಕರ್ಕೊಂಡ್ಬಂದು ಮಕ್ಕರ್ ಮಾಡ್ತಾರೆ ನಮ್ಮ ಅಣ್ಣ. ಇಷ್ಟು ದೊಡ್ಡ ಮುಟ್ಟಾಳ, ನಾನೊಬ್ಬ ಐಡಲ್ ಅಂತ ಅನ್ಕೊತಾ ಇದೀನಿ, ನಮ್ಮ ಅಣ್ಣನ ರೋಲ್ ಮಾಡಲ್ ಅನ್ಕೊತಾ ಇದೀನಿ. ಹೆಂಗೂರು ನಾಳೆ ಇಂಟರ್ವ್ಯೂಲಿ ಮಾತಾಡಲಿ, ನಾನು ಇಷ್ಟು ಒಂದು ದಡ್ಡನ ನಮ್ಮ ಅಣ್ಣಗೆ ಅರ್ಥ ಆಗ್ತಿಲ್ವ ಅನ್ನೋ ಒಂದು ಸ್ಥಿತಿ ನಂದು. ಅದರಲ್ಲೂ ಒಂದು ನಮ್ಮ ಅಪ್ಪ ಎಲ್ಲ ಇದ್ದಾರೆ ಬೇರೆ, ಪಟ್ ಅಂತ ನನ್ನೊಂದು ಹಳೇ ಒಂದು ಪರ್ಚ್ಕೊಂಡ್ರ ಗಾಯದ ಒಂದು ಹುಡುಗಿ ಹೆಸರು ಹೇಳ್ಬಿಟ್ರು. ಇಟ್ಟು ನೋಡಿ, ಇವಾಗ ಎಸಿಗೆ ತಣ್ಣಗಿದೆಯಲ್ಲ ಕೈ, ಇದ್ರ 10 ಟೈಮ್ಸ್ ತಣ್ಣಗಾಗೋಯ್ತು ನನಗೆ. ಕಾಲು ಕೈ ಎಲ್ಲ ತಣ್ಣಗಾಗಿ ಒಂದು ಸೆಕೆಂಡ್ ಎಲ್ಲಿದ್ದೀನಿ ಅನ್ನಂಗೆ ಗಿರಿಗಿಟ್ಲೆಲ್ಲ ಹೊಡೆದು ಕೂತ್ಕೊಂಡು ಅವತ್ತೇ ನಾನು ಒಂದು ಮಟ್ಟಿಗೆ ಸರೆಂಡ್ರ್ ಆಗ್ಬಿಟ್ಟಿದ್ದೀನಿ. ನನಗೆ ಪವರ್ ಇದೆ, ಸರೆಂಡ್ರ್ ಆಗ್ಬಿಟ್ಟಿದ್ದೀನಿ, ಗೊತ್ತಿಲ್ಲ, ಅದೇನೋ ಒಂದು ಆಗೋಯ್ತು ನನಗೆ ಅವತ್ತೇ. ಸೊ ಇದೇ ಥರ ಇದ್ದಾಗ ನಾವು ನಿಗೂಢ ರಾತ್ರಿ ಅಂತ ಒಂದು ಸೀರಿಯಲ್ ಮಾಡಿದ್ವಿ. ಅದು ತೀರ್ಥಹಳ್ಳಿಲಿ ಶೂಟ್ ಮಾಡಿದ್ವಿ. ಆಗುಂಬೆ ಹತ್ರ ಮಾಡಿದ್ವಿ, ಕೊಪ್ಪ ಹರಿಹರಪುರ ಆ ಕಡೆ. ಥ್ರಿಲ್ಲರ್ ಹಾರರ್. ಹೌದು, ಅದು ನಾವು ಆಲ್ಮೋಸ್ಟ್ ಒಂದು 3000 ಕಿಲೋಮೀಟರ್ ಹತ್ರ ನಾವು ಟ್ರಾವೆಲ್ ಮಾಡಿದ್ವಿ ಲೊಕೇಶನ್ ಹುಡ್ಕೋಕ್ಕೆ. ಒಂದು 40 ಮನೆ ಶಾರ್ಟ್ ಲಿಸ್ಟ್ ಮಾಡಿದ್ವಿ ನಾವು. ಈ ಮನೆ ನಾವು ಈಗೇನು ಫೈನಲಿ ಶೂಟ್ ಮಾಡೋದಲ್ಲ, ಆ ಮನೆ ಕನ್ಸಲ್ಲೂ ನಾವು ಅಂದ್ಕೊಂಡಿರಲ್ಲ. ನಮ್ಮ ಶೂಟ್ ಮಾಡೋಕ್ಕೆ ಹೋದಾಗಲೂ ನಮ್ಗೆ ನಮ್ಮ ಆನಂದ್ಗೂ ನನಗೂ ಅಷ್ಟೇ, ಈ ಮನೆ ಆಗಲ್ಲ ಕೊಣ. ಆಮೇಲೆ ಇಷ್ಟು ದೂರ ನಮ್ಗೆ ಹೆಂಗಂದ್ರೆ ಬೆಂಗಳೂರು ಹತ್ರ ಆಗಂಗೆ ಶಿವಮೊಗ್ಗ, ಅಲ್ಲಿಂದ ಸ್ವಲ್ಪ ಆಚೆಗೆ ತೀರ್ಥಹಳ್ಳಿನೂ ದೂರನೇ, ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲರೂ ನೋಡೋಣ ಅಂತ ನಮ್ಮ ಪ್ಲಾನ್ ಇದ್ದಿದ್ದು. ತೀರಾ ಇದು ಇಂಟೀರಿಯರ್ ಬರ್ಬೇಕು ಇನ್ನು. ಅದಂದರೆ ನಿಮ್ಗೆ 250 ಕಿಲೋಮೀಟರ್ ಮುಗಿದೋತು. ಇದಕ್ಕೆ 380 ಕಿಲೋಮೀಟರ್ ಬರ್ಬೇಕು. ನೀವು 350 ಬರಬೇಕು, 100 ಕಿಲೋಮೀಟರ್ ಜಾಸ್ತಿ ಆಯ್ತು. ಇದಾಗಲ್ಲ ಅಂತ ಸುಮ್ಮನೆ ಮಾಡ್ಕೊಳ್ಳಿ ಬಂದಿದ್ದೀವಲ್ಲ ಸರ್ ಅಂತ DOPನೂ ಹೇಳಿದ್ರು. ಸರಿ ಅಂತ ಶೂಟ್ ಮಾಡ್ಕೊಂಡಿದ್ವಿ. ಅದೇ ಓಕೆ ಮಾಡ್ರಿ ಚಾನಲಲ್ಲಿ, ಅದೇ ಓಕೆ ಮಾಡ್ರು. ಇದೆಲ್ಲ ನಂಗೆ ಸ್ಟಾರ್ಟಿಂಗು ಇದೆಲ್ಲ ಏನೋ ಕೋನ್ಸಿಡೆನ್ಸ್ ಅನಿಸ್ತಾ ಇತ್ತು. ಇದೆಲ್ಲವೂ ಆಮೇಲೆ ಗೊತ್ತಾಗ್ತಾ ಬಂದಿದ್ದು. ವಿಧಿ ಇದ್ದಿದ್ದೇ ಹಾಗೆ, ಅಲ್ಲಿ ಬರಬೇಕಾಗಿತ್ತು, ಅಲ್ಲಿ ಗುರುಗಳು ಸಿಗಬೇಕಾಗಿತ್ತು ನಮ್ಮ ಜೀವನದಲ್ಲಿ ಅನ್ನೋದೇ ವಿಧಿ ಇದ್ದಿದ್ದು. ಯಾಕಂದರೆ ಅಷ್ಟು 1000 ಕಿಲೋಮೀಟರ್ಗಳು ನಾವು ಟ್ರಾವೆಲ್ಲು ಮಾಡಿ, ಅಷ್ಟು ದಿನಗಳು, ಅಷ್ಟು 40 ಮನೆಗಳಲ್ಲ, ಅದೊಂದೇ ಮನೆ ಓಕೆ ಆಗಬೇಕು ಅಂದರೆ ಏನಕ್ಕೆ ಅಂದರೆ ಆ ಮನೆ ಇದ್ದಿದ್ದು ಆಶ್ರಮದ ಪಕ್ಕದಲ್ಲಿ. ಗುರುಗಳ ಆಶ್ರಮ ಏನಿದೆ, ಆಶ್ರಮದಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿತ್ತು. ಅದು ಅಷ್ಟು ಹತ್ತಿರದಲ್ಲಿದ್ದಂಥ ಒಂದು ಜಾಗ. ಸೊ ಅಲ್ಲಿ ಹೋದಾಗ ಅಲ್ಲಿನ ಕ್ಷೇತ್ರದಲ್ಲಿ ಇರೋರೇ ಕೆಲವ್ರು ಹೇಳ್ತಾರಲ್ಲ, ಇಲ್ಲೊಬ್ರು ಇದ್ದಾರೆ, ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ. ನಮ್ಮ ಟೀಮಲ್ಲಿ ಎಲ್ಲರೂ ಕ್ಯೂರಿಯಾಸಿಟಿ, ಇವರೇನೋ ಹಿಂಗೆ ಅಂತಾರಂತೆ, ಹಿಂಗೆ ಹೇಳ್ತಾರಂತೆ, ಇವ್ರು ಹೇಳಿದ್ದೆ ಆಗತ್ತಂತೆ ಅಂತ. ನಾನು ದೇವ್ರನ್ನೇ ನಂಬ್ದೇವ್ರನ್ನ ಇನ್ನು ದೈವ ಮಾನವನ್ ಬೇರೆ ನಂಬ್ತೀನ, ನಂಬಲ್ಲ. ಸೀನೆ ಯಾರಿಗೂ. ಆಮೇಲೆ ಅದೆಲ್ಲ ಒಂದಿಷ್ಟು ಎಕ್ಸ್ಪೀರಿಯನ್ಸ್ಗಳಾಗೋಯ್ತು. ಅಸ್ಟ್ರಾಲಜರ್ ಹತ್ರ ಹೋಗೋದಂತೆ ನಮ್ಮ ಮನೆಗಳಲ್ಲಿ. ಆಮೇಲೆ ನಮ್ಮ ಹೆಂಡತಿ ಮನೆ ಕಡೆ ಜಾಸ್ತಿ ಇರ್ತದೆ. ಹೆಂಡತಿ ಮನೆ ಕಡೆ ತುಂಬ ಇತ್ತು. ತುಂಬ ನಂಬೋರು, ಕಷ್ಟಕ್ಕೆಲ್ಲ ತೊಗೊಂಡು ತುಂಬ ದುಡ್ಡು ಮಾಡೋರು. ಅದರಲ್ಲಿ ಕಲ್ಲುಗಳು ಕೊಡೋದು, ಹರಳು ಕೊಡೋದು, ಈ ಥರದ್ದು ಹಾಕೊಳ್ಳೋ ಅಂಥದ್ದು ಏನು ವರ್ಕ್ ಆಗ್ತಿಲ್ಲ. ಡೆಫಿನೆಟ್ಲಿ ಇಲ್ಲಿ 2 ಥರ, ಒಂದು ನಂಬಿಕೆ, ಒಂದು ಮೂಢನಂಬಿಕೆ ಜಾಸ್ತಿ ಇದೆ ಸರ್. ಇದೆ ನಂಗೆ ಬಿಸ್ನೆಸ್ ಆಗಿದೆ, ಎಕ್ಸಾಕ್ಟ್ಲಿ ಬಿಸ್ನೆಸ್ ಆಗಿಬಿಟ್ಟಿದೆ ಅದು. ಆಯಿತಾ, ಅದನ್ನೇ ಮಾಡೋರಿದ್ದಾರೆ. ಅದು ಶಾಸ್ತ್ರ ಇಲ್ಲ, ಶಾಸ್ತ್ರ ತಪ್ಪು ಇಲ್ಲ, ನಿಜ ಯಾವುದು ಸುಳ್ಳು ಯಾವುದು ಅಂತಾನೆ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ. ಇವಾಗ ನಮಗೆ ಎಷ್ಟು ಡಾಕ್ಟರ್ಗಳು ಸಿಗ್ತಾರೆ ನೋಡಿ, ಬೇಕಾರೆ ಯಾರ್ದು ಸರ್ಟಿಫಿಕೇಟೇ ಇರಲ್ಲ, ಸುಮ್ಮನೆ ಕೋಟು ಸ್ಕೋಪ್ ಹಾಕೊಂಡಿರ್ತಾನೆ ಅಷ್ಟೇ, ಸ್ಕೋಪ್ ಹೊಡಿತಿರ್ತಾನೆ, ಡಾಕ್ಟ್ರೇ ಆಗಿರಲ್ಲ. ಆ ಥರದ್ದು ಡಾಕ್ಟರ್ಗಳು ಇದ್ದಾರೆ ಸುಮಾರು ಜನ. ನಿಜವಾದ ಡಾಕ್ಟರ್ ಅನ್ನೋದು ಅದು ಹಾಗಾಗಿ ಎಲ್ಲ ಬಿಟ್ರ್ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾರು ನಂಬ್ತಾ ನಂಬಿಕೆ ಹೋಗ್ಬಿಡುತ್ತೆ ಭಗವಂತನ ಮೇಲೆ. ಇದು ಹೋಗ್ಬೇಕಂದಾಗ ಇದು ನಂಬಿಕೆ ಬರ್ಸಕ್ಕೆ ಭಗವಂತನೇ ಬರಬೇಕು. ಇದಕ್ಕೆ ಭೂಮಿಗೆ ಬಂದ ಭಗವಂತ ಅಂತ ಅದು ಸೀರಿಯಲ್ ನಾವೇ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಸೊ ಹಾಗೆ ಅವನೇ ಬರಬೇಕಾಗಿತ್ತು. ಅಲ್ಲಿ ಬಂದಿರೋ ಜಾಗನೇ ಅದು, ನಮಗೆ ಗೊತ್ತೇ ಇಲ್ಲ. ಹಿಂಗೆ ಹೇಳಿದ್ರು ಬಂದು ಯಾರೋ ಇದ್ದಾರೆ ಹಂಗೆ ಹಿಂಗೆ ಅಂತ ನನಗೆ ನಂಬಿಕೆ ಇಲ್ಲ. ಆನಂದ್ ಹ್ಯಾಡ್ ಎ ಕ್ಯೂರಿಯಾಸಿಟಿ, ಈ ಥರದವ್ರು ಇರ್ತಾರೆ ಅಂತ. ಅವರೊಂದು ಏನೋ ಬೇರೆ ಒಂದು ಪಾತಲ್ಲಿದ್ದರು ಅಣ್ಣ. ಒಂದು ಏನದು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡುವಂಥದ್ದು, ಅವರೊಬ್ಬರು ಗುರುಗಳೊಬ್ಬರು ಇದ್ದರು. ಸೊ ನ್ಯೂ ಈ ಥರದವ್ರು ಇದ್ದಾರೆ, ಈ ಥರದ್ದು ಆಗತ್ತೆ, ವರ್ಕ್ ಆಗತ್ತೆ. ಸಮಥಿಂಗ್ ಕಾಲ್ಡ್ ಅಸ್ ಕಾಸ್ಮಿಕ್ ಅನ್ನೋದೊಂದಿದೆ, ಎನರ್ಜಿ ಅನ್ನೋದೊಂದಿದೆ. ಅದರಿಂದ ನಾವು ಒಬ್ಬ ಮನುಷ್ಯ ಸೂಪರ್ ಹ್ಯೂಮನು ಆಗ್ಬೋದು. ಹ್ಯೂಮನ್ ಅನ್ನೋದೆಲ್ಲ ಅಣ್ಣಂಗೆ ಒಂದು ಕ್ಯಾಲ್ಕುಲೇಷನ್ ಇತ್ತು. ನನಗದೆಲ್ಲ ಇಲ್ಲ. ನನಗೇನಂದರೆ ನಮ್ಮದು ಶೂಟಿಂಗು ಶುರು ಆಗ್ತಿದ್ದಿದೆ ನೈಟು. ಹಾರರ್ ಅಲ್ವಾ, ನಮಗದು ನೈಟ್ ಎಫೆಕ್ಟೇ ಶೂಟಿಂಗ್ ಜಾಸ್ತಿ. ಬೆಳಗಾನ ಆಗುಂಬೆ ಮಳೆ, ನಿಮಗೆ ನೈಟ್ ಆದರೆ ವಿಪರೀತ ಚಳಿ. ಆಯಿತಾ, ನಿಮ್ಮ 1 ನಿಮಿಷ ಬಿಸಿಲು ಹಿಂಗೆ ಹೊಡಿತಿರುತ್ತೆ, ಇಷ್ಟು ಬೆಳಕಿರುತ್ತೆ. ಬಂದ್ರ ಪೌಡರ್ ಶೂಟ್ ಮಾಡಿ ಎಲ್ಲ ಬಂದೆಲ್ಲ ಸ್ಕಿಮ್ಮರ್ ಎಲ್ಲ ಸೆಟ್ ಮಾಡಿ ಗುಪ್ಪಂತ ಮಾಡೋ ಧರ್ರನ್ ಮಳೆ.
ಬನ್ನಿ ಬನ್ನಿ ಒಳಗೋಣ ಅಂತ ಡೇ ಹೊತ್ತಲ್ಲಿ. ಮಲೆನಾಡಲ್ಲಿ ಇದ್ದೀರಾ ನೀವು? ಇದು ಒದ್ದಾಡ್ತಾ ಇದೀವಿ. ಆಗುಂಬೆ ಸರ್, ಲಿಟ್ರಲಿ ಆಗುಂಬೆ. ಅಲ್ಲಿಂದ ಹೈಯೆಸ್ಟ್ ನಿಮಗೆ ಮಳೆ ಆಗುತ್ತೆ ಚಿರಾಪುಂಜಿ ಬಿಟ್ರೆ ಆಗುಂಬೆ. ಹೈಯೆಸ್ಟ್ ರೈನ್ಫಾಲ್ ಏರಿಯಾ, ಕಾನ್ಸಂಟ್ರೇಟೆಡ್ ಏರಿಯಾ. 18 ಕಿಲೋಮೀಟರ್ 15 ಕಿಲೋಮೀಟರ್ ದೂರದಲ್ಲಿದ್ದೀವಿ ನಾವು. ಇದು ವಿಪರೀತ ಆಗೋಗ್ಬಿಟ್ಟಿದೆ. ನಮಗೆ ಒಂದಿನ ಬ್ರೇಕ್ ಬೇಕಿತ್ತು. ನಮ್ಮ ಅಣ್ಣಂಗೆ ಒಂದು ಇನ್ವೈಟ್ ಬಂದಿತ್ತು, ಗುರುಗಳು ಈ ಥರ ಅಂದರೆ ಸ್ಕೂಲಲ್ಲಿ ಒಂದು ಇನಾಗ್ರೇಷನ್ ಏನೋ ಇದೆ, ಗೌರ್ಮೆಂಟ್ ಸ್ಕೂಲ್ ಏನೋ ಫಂಕ್ಷನ್ ಏನಾಯಿತು, ಅಲ್ಲಿ ಬನ್ನಿ ಅಂತ. ಅಲ್ಲಿ ಹೋದಾಗ ಗುರುಗಳು ಸಿಕ್ಬಿಟ್ಟಿದ್ದಾರೆ ಅಣ್ಣನಿಗೆ. ಸಿಕ್ಕಿದಾಗ ಆನಂದ್ಗೆ ಒಂಚೂರು ಏನೋ ಅನಿಸಿದೆ, ಒಂದು ಕನೆಕ್ಟಿವಿಟಿ ಅನಿಸಿದೆ, ಏನೋ ಇದೆ ಇವ್ರು ಸುಮ್ಮನೆ ಅಲ್ಲ, ಇವರು ಸಮಥಿಂಗ್ ಏನೋ ಒಂದು ಬುಟಾಟಿಕೆನೋ ಅಲ್ಲ ಆಯ್ತಾ, ಏನೋ ಅನಿಸಿದೆ ಅಂತ. ಅವ್ರಿಗೇನಂದರೆ ಬಂದು ಎಕ್ಸ್ಪ್ರೆಸ್ ಮಾಡ್ಕೊಬೇಕು, ಸೆಟ್ಟಲ್ಲಿ ಬಂದ್ಬಿಟ್ಟು ಹೇಳ್ಕೊಬೇಕು ಇದನ್ನು ನಮ್ಮ ಹತ್ರ ಅಲ್ಲ ಅಂತ. ಬಂದೆಲ್ಲ ಹೇಳ್ಕೊಂಡ್ರೆ ನಾನು ಕಿವಿಗೂ ಹಾಕುವಂತಲ್ಲ, ನಾನು ಶೂಟಿಂಗ್ ಡೈರೆಕ್ಷನ್ ಬಿಸಿ ನಾನಿದ್ದೀನಿ. ಏನು ಮಾಡಿದ್ರೆ ಏಕಾಕಿ ನೆಕ್ಸ್ಟ್ ಡೇ ನೈಟು ಪ್ಲ್ಯಾನ್ ಮಾಡಿದ್ದಾರೆ ಆಶ್ರಮಕ್ಕೆ ಹೋಗ್ಬೇಕು ಅಂತ. ನನಗೆ ನೆಕ್ಸ್ಟ್ ಡೇ ನೈಟು ಫುಲ್ ಪಾರ್ಟಿ ಟೈಟು ಈ ಥರ ಇದ್ದೀನಿ ನಾನು, ಆಗಬೇಕು ಅಂತ. ನನಗೇನು ಸಿಕ್ಕಿರೋದೇ ಒಂದು ರಜಾ, ನಮಗೆ ನಾವು ಎಂಜಾಯ್ ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ, ಆಗುಂಬೆಯಲ್ಲಿ ಹೋಗ್ಬೇಕು ಅಂತ. ಇವ್ರು ನೋಡ್ರೆ ಟಿ ಎಲ್ಲ ಮಾಡಿ ಆರ್ಟಿಸ್ಟ್ಗಳನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆಯ್ತು ನೀವು ಕರ್ಕೊಂಡೋಗಪ್ಪ, ನನ್ನ ಅಭ್ಯಂತರ ಎಲ್ಲ ಬರೋರು ಬರ್ರಿ, ನನ್ನನ್ನು ಬಿಟ್ಬಿಡು ಅಂತ. ನಮ್ಮಣ್ಣ ಕೇಳ್ತಾಯಿಲ್ಲ, ವಿಪರೀತ ಹಠ, ಬರಲೇಬೇಕು ಅಂತ. ನನಗೂ ನಮ್ಮಣ್ಣಂಗೆ ಜಗಳನೇ ಆಗೋಯ್ತು. ನೀನು ಯಾಕೆ ಒಬ್ಬ ಬಲವಂತ ಮಾಡ್ತಿದ್ಯಾ, ನಂಗೆ ಇಷ್ಟ ಆಗಲ್ಲ ಥೂ ಅಂತ ಬೈಕೊಂಡು ಬಂದಿದ್ದು ನಾನು. ಯಾರನ್ನೋ ನೋಡೋದಕ್ಕೆಲ್ಲ ನಾನು ಬರಬೇಕಾ, ನನ್ನ ಪಾಡ ನಾನು ಇರೋದಕ್ಕೂ ಬಿಡೋದಿಲ್ವಲ್ಲ, ಥೂ ಅಂದ್ಕೊಂಡು ಬೈಕೊಂಡೇ ಬಂದಿದ್ದು ನಾನು. ಬಂದಾಗ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಹೋದರೆ ಅಲ್ಲೊಬ್ಬರು ವ್ಯಕ್ತಿ ಶಾರ್ಟ್ಸು ಮತ್ತು ಟೀ ಶರ್ಟಲ್ಲಿ ಇರ್ತಾರೆ. ಆಚೆ ಅಲ್ಲಿ ಗುರುಗಳಿದ್ದಾರೆ ಅಂತ ಅಣ್ಣ ಅಂದರು. ಇನ್ನೊಬ್ರು ಫಾರ್ಮಲ್ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಒಬ್ರು ನಿಂತ್ಕೊಂಡಿದ್ರು. ನಮ್ಮ ಒಂದು ಕಲ್ಪನೆ ಹೆಂಗಿರುತ್ತೆ ಗುರುಗಳು ಅಂದರೆ, ಒಂದು ಕಾವಿ, ಒಂದು ರುದ್ರಾಕ್ಷಿ ಮಾಲೆನೋ, ಒಂದು ಪಟ್ಟಿ ಬಳ್ಕೊಂಡು, ಒಂದೇನೋ ಒಂದು ಕಮಂಡ್ಲ ಇಟ್ಕೊಂಡು, ಕಡೆ ಪಕ್ಷ ಏನಿಲ್ಲ ಅಂದ್ರೂ ಒಂದು ಕಾವಿ ಡ್ರೆಸ್ಸಾರು ಮಿನಿಮಮ್ ಇರುತ್ತೆ. ಎಲ್ಲ ವೈಟ್ ಪಂಚೆ ಶರ್ಟು ಶಲ್ಯನಾರು ಇರಬೇಕಲ್ವಾ, ಒಂದು ಪುರೋಹಿತರ ಥರನಾರು ಕಾಣಿಸ್ಬೇಕಲ್ವ ಯಾರು, ನಮ್ಮ ಕಲ್ಪನೆ ಅದು. ನಾನು ಎಲ್ಲಿ ಗುರುಗಳು ಮೋಸ್ಟ್ಲಿ ಫಾರ್ಮಲ್ ಶರ್ಟ್ ಹಾಕ್ಕೊಂಡ್ರು ಅವರ ಇವರೆಲ್ಲ ಬಿಸ್ನೆಸ್ ಮಾಡ್ತಾರಲ್ಲ, ಅದಕ್ಕೆ ಬಿಸ್ನೆಸ್ ಮ್ಯಾನ್ ಥರ ಇದ್ದಾನಪ್ಪ ಮನ್ಸಲ್ಲಿ. ಅಲ್ಲ, ಶಾರ್ಟ್ಸ್ ಹಾಕ್ಕೊಂಡ್ರು, ಚಡ್ಡಿ ಹಾಕ್ಕೊಂಡು ಟೀ ಶರ್ಟಲ್ಲಿದ್ದಾರೆ ಅವರು ಅಂತಂದರು. ನಂಗೆ ನಗು ಬಂದ್ಬಿಡ್ತು. ಗುರು ಇಂತಂಗೆಲ್ಲ ಕರ್ಕೊಂಬಂದು ಮಕ್ಕರ್ ಮಾಡ್ತಾ ನಮ್ಮಣ್ಣ ಇಷ್ಟು ದೊಡ್ಡ ಮುಟ್ಟಾಳ. ನಾನೊಬ್ಬ ಐಡಲ್ ಅಂತ ಅನ್ಕೊತಾ ಇದೀನಿ, ನಮ್ಮ ಅಣ್ಣನ ರೋಲ್ ಮಾಡಲ್ ಅನ್ಕೊತಾ ಇದೀನಿ. ಹೆಂಗೂರು ನಾಳೆ ಇಂಟರ್ವ್ಯೂಲಿ ಮಾತಾಡಲಿ, ನಾನು ಇಷ್ಟು ಒಂದು ದಡ್ಡನ ನಮ್ಮ ಅಣ್ಣಗೆ ಅರ್ಥ ಆಗ್ತಿಲ್ವ ಅನ್ನೋ ಒಂದು ಸ್ಥಿತಿ ನಂದು. ಬಂದೆ, ಬರ್ತಿದ್ದಂಗೆನಾ ನಿನಗೋಸ್ಕರ ಕಾಯ್ತಿದ್ದೆ, ಬನ್ನಿ ಅಂದರು. ನಿಮ್ಮ ನೋಡಿನ ಇಡೀ ಟೀಮ್ನ ನೋಡಿ. ಆ್ಯಕ್ಚುಲಿ ಅವ್ರು ಹೇಳೂ ಇಲ್ಲ ನಾವು ಬರ್ತೀವಿ ಅಂತ. ಅವ್ರು ಆಚೆ ಬಂದು ವೆಯ್ಟ್ ಮಾಡ್ತಾರೆ ವಾಕಿಂಗ್ ಮಾಡ್ಕೊಂಡು. ಆನಂದ್ ಹೇಳಿಲ್ಲ ನಾವು ನೆಕ್ಸ್ಟ್ ಡೇ ಕರ್ಕೊಂಬರ್ತೀವಿ ಅಂತ. ಇದ್ರೊಳಗೆ ಈ ಥರ ಒಂದು ಜೊತೆ ನಮ್ಮ ಶೂಟಿಂಗ್ ಅವ್ರನ್ನ ಕರ್ಕೊಂಬರ್ತೀವಿ ಅಂತ ಹೇಳಿರೋದಷ್ಟೇ. ಕರ್ಕೊಂಬ, ನಾನು ಇರೋದು ನೋಡ್ಕೊಂಡು ಯಾವಾಗಲಾರು ಕರ್ಕೊಂಬ ಅಂದಿರೋದಷ್ಟೇ. ಈತನಿಗೆ ಒಂದು ಎಕ್ಸೈಟ್ಮೆಂಟಲ್ಲಿ ನೆಕ್ಸ್ಟ್ ಡೇನೇ ಕರ್ಕೊಂಡೋಗಿರೋದು ನಮ್ಮನ್ನು. ಅಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಅಲ್ಲೇ ಬಾ ನೀನು ಬರ್ತೀಯಾ ಅಂತಾನೆ ಗೇಟ್ ಹತ್ರ ಇದ್ದೆ ಅನ್ನೋದು. ಒಳಗಡೆ ಹೋಗ್ಬೇಕು ಆಶ್ರಮ ತುಂಬ, ಗೇಟ್ ತುಂಬ ಆಚೆನೇ ಬರಬೇಕು. ಅದಕ್ಕೆ ಇಲ್ಲಿ ಆಚೆ ಇದ್ದೆ ಅಂತ. 8 ಅಲ್ಲೆಲ್ಲ ನಿಮ್ಗೆ ಗೊತ್ತಲ್ಲ, 6:30 7 ಗಂಟೆ ಆಗ್ತಂಗೆ ಇಡೀ ಊರೇ ತಣ್ಣಗಾಗ್ಬಿಟ್ರತ್ತೆ. ಅಂಥದ್ರಲ್ಲಿ 8:30 9 ಗಂಟೆ ಆಗೋಗಿದೆ ಅದು. ನಾನು ಎಂಡು ಉಗುರು ಬರೋದು ಗೊತ್ತಿಲ್ವ, ನಾವು ವೆಯ್ಟಿಂಗ್ ಬೇರೆ. ಸರಿ ಹೋದ್ವಿ. ಫಸ್ಟ್ ಬಂದವರೆಲ್ಲ ಊಟ ಹಾಕ್ಬಿಡ್ತಾರೆ ಅವರು. ಊಟ ಮಾಡೋಕ್ಕೆಲ್ಲ ಊಟ ಬಡಿಸ್ಕೊಂಬಂದು ನಂಗೆ ಬಜ್ಜಿ ಬಡ್ಸೋಕ್ಕೆ ಬಂದರು. ಬಡಿಸ್ತಾ ಮೆಣಸಿನ್ಕಾಯಿ ಬಜ್ಜಿ ಇತ್ತು. ಎಷ್ಟು ಇದರಷ್ಟೇ ಖಾರ ಇದೆಯಲ್ವ ನೀನು ಅಂತಂದರು. ಏನಕ್ಕೆ? ಎಷ್ಟು ಬೈಕೊಂಡೆ ಅಲ್ವ ನನ್ನ ಅಂತಂದರು. ನಾನು ನಮ್ಮ ಅಣ್ಣ ಪೋಣಿಸ್ಬಿಟ್ಟಿದ್ದಾನಲ್ಲ ಬಂದ ತಕ್ಷಣ ವಿಚಾರನ ಒಂಥರ ನಗ್ತಾ ಇದ್ದೀನಿ ತೇಕಡಿಕೆ ಥರ. ಹೌದು ಅಂತ. ಇನ್ನೇನು ಫೇಕ್ ಸ್ಮೈಲ್ ನಂದು ಅಂತ. ನಮ್ಮ ಅಣ್ಣನ ಮೇಲೆ ಡೌಟು ನನಗೆ. ಸರಿ ಆಯ್ತದಲ್ಲ ಆದಮೇಲೆ ಸರಿ ಅಂತ ಮೇಲೆ ಒಂದು ಕಡೆ ಕೂತ್ಕೊಂಡಾಗ ನಾನು ಕೆಳಗಡೆನೇ ಇದ್ದೆ. ಅಲ್ಲೊಬ್ಬರು ವ್ಯಕ್ತಿ ಹೇಳಿದ್ರು, ಅಲ್ಲಿ ಗುರುಗಳು ಪಕ್ಕನೇ ಕೂತ್ಕೊಬೇಕಂತ, ಅಲ್ಲಿ ಮ್ಯಾಟ್ ಹಾಕಿದ್ದು ನೀವು ಒಬ್ಬರು ಅಲ್ಲಿ ಕೂತ್ಕೊಬೇಕೆ ಅಂತ. ನನಗೇನು ಸ್ಪೆಷಲ್ ಟ್ರೀಟ್ಮೆಂಟು ಅಂತ ನನಗೊಂದು ಫೀಲಿಂಗು. ಎಲ್ಲ ಟೀಮು ಆಪೋಸಿಟಲ್ಲಿ ಕೂತ್ಕೊಂಡಿದ್ರು. ನನಗೆ ಅವ್ರ ಪಕ್ಕದಲ್ಲಿ ಎಡಗಡೆ ಇಲ್ಲಿ ಕೂತಿದ್ರು, ಈ ಪೊಸಿಷನ್ ಕೂತ್ಕೊಂಡಿದ್ರು, ಎಲ್ಲ ಆಪೋಸಿಟ್ ಕೂತ್ಕೊಂಡಿದ್ರು. ಆನಂದ್ ಎಲ್ಲಿದ್ರು? ಆನಂದ್ ಎದುರುಗಡೆ ಕೂತ್ಕೊಂಡಿದ್ರು. ಸೆಕೆಂಡ್ ಮೀಟಿಂಗ್ ಎಲ್ಲ ಟೀಮ್ ಕರ್ಕೊಂಡು ಲೀಡ್ ಮಾಡಿದ್ದಾರೆ. ಸೊ ಹಂಗಾಗಿ ನನಗೇನೋ ಇಲ್ಲಿ ಕೂರಿಸ್ಕೊಂಡ್ರು. ಏನೋ ಮಣ್ಣನ ಇನ್ಫ್ಲುಯೆನ್ಸ್ ಅಲ್ವಾ, ಏನೋ ಮೋಸ್ಟ್ಲಿ ಆನಂದ್ ತಮ್ಮ ಅಂತ ಏನೋ ಸಪ್ರೇಟಾಗಿ ತಲೆ ಮೇಲೆ ಕೈ ಇಟ್ಟು ಇನ್ನೇನೋ ಅಕ್ಷತೆ ಕೊಟ್ಟು ಏನೋ ಮಾಡ್ಬೋದು ಅಷ್ಟೇ ಅಂತ ನಾನು ಪಕ್ಕದಲ್ಲೇ ಕೂತ್ಕೊಂಡಿದ್ದೆ. ಮಾತಾಡ್ತಾಯಿದ್ರು. ಎಲ್ರಿಗೂ ನಮ್ಮ DOP ಒಂದು ಮೊಬೈಲ್ ಹೊಡೆದೋಗ್ಬಿಟ್ಟಿದೆ. ನಮ್ಗೆ ಗೊತ್ತಿತ್ತು, ನಾವು ಅಲ್ಲೇ ಆಟಾಡ್ಬೇಕಾದ್ರೆ ಹೊಡೆದೋಗ್ಬಿಟ್ಟಿತ್ತು. ಒಂದು ಆ್ಯಪಲ್ಲಿ ಹಾಕಿರು, ಎಂತನೋ ನಿನ್ನ ಮೊಬೈಲ್ ಹೊಡೆದೋಗಿದೆ, ನೀನು ಡಿಸ್ಪ್ಲೇ ಹಾಕ್ಸೋದಲ್ವ ನೀನು ಅದನ್ನು ಅಂತ. ನಾನು ಈ ರೇಂಜಿಗೆ ನಮ್ಮ ಅಣ್ಣ ಹೇಳ್ಬಿಟ್ಟು ನಾವು ಮೊಬೈಲ್ ನೋಡಿದಾಗ ವಿಚಾರ, ನಾವು ಈ ರೇಂಜಿಗೆಲ್ಲ ಪೋಣಿಸಿಟ್ಟಿದ್ದಾರ ಅಂತ. ಇನ್ನೊಬ್ಬರಿಗೆ ಮನೆ ಕಟ್ಟಿರಲಿಲ್ಲ, ಮನೆ ಇನ್ಕಂಪ್ಲೀಟ್ ಆಗೋಗಿತ್ತು. ಕಟ್ತೀಯ ತಗೋ ಮನೆ ಅಂತ ಲೇಡಿ ಆರ್ಟಿಸ್ಟ್ ಒಬ್ಬರಿದ್ರು. ಮನೆ ಕಟ್ತೀಯ ನೀವು, ಬೇಗ ಆಗತ್ತೆ, ಗುರುಪ್ರವೇಶಕ್ಕೆ ನಾನು ಬರ್ತೀನಿ ಅಂತಂದರು. ಅವಳು ಒಂದು ಸೆಕೆಂಡ್ ಶಾಕ್ ಆದ್ಲು. ಸರಿ ಎಲ್ಲ ಓಕೆ, ನಾನು ನಂಬಿಕೆ ಇಲ್ಲ ಅಂದಾಗ ಹೇಳಲ್ವ, ಒಳ್ಳದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತೀವಿ ಮಾತು. ನಮ್ಗೆ ಆಗಲ್ಲ, ಗೊತ್ತಿಲ್ಲ ಅಂದಮೇಲೆ ನೀವು ಏನೇ ಅದರಿಂದ ನೀವು ತೆಗೆದುಕೊಟ್ರು ನಂಗೆ ನಂಬಿಕೆ ಇಲ್ಲ, ನಂಬುಡಿಕೆ ಬರೋರ್ಗು ಆಯಿತಾ. ಇದು ಮ್ಯಾಟ್ರು. ಯಾಕಂದ್ರೆ ಎಲ್ಲವೂ ನಾವು ಒಪ್ಕೊಬೋದು, ಅವ್ರು ಹೇಳಿರ್ಬೋದು ಇವ್ರು ಹೇಳಿರ್ಬೋದು ಅಂತ. ನಂದು ವಿಷಯ ನನಗೆ ಗೊತ್ತಿರೋದ್ರಲ್ಲಿ ಇನ್ಯಾರು ಗೊತ್ತಿರುತ್ತೆ, ತುಂಬ ಸೀಕ್ರೆಟ್ ವಿಚಾರ. ಅದರಲ್ಲೂ ಒಂದು ನಮ್ಮಪ್ಪ ಎಲ್ಲ ಇದ್ದಾರೆ ಬೇರೆ. ಪಟ್ ಅಂತ ನನ್ನೊಂದು ಹಳೇ ಒಂದು ಪರ್ಚ್ಕೊಂಡ್ರ ಗಾಯದ ಒಂದು ಹುಡುಗಿ ಹೆಸರು ಹೇಳ್ಬಿಟ್ರು.
ನನಗೆ ಆವಾಗಷ್ಟೇ ಮದುವೆ ಆಗಿದೆ, ಆಗ ಒಂದು 6 ತಿಂಗಳಾಗಿದೆ. ನಮ್ಮಪ್ಪ ಎಲ್ಲ ಇದ್ದಾರೆ, ಹೆಂಗಿದ್ದಾಳು ಅವಳು ಅಂತಂದ್ರು, ಹೆಸರು ಬೇಡ, ಹೆಂಗಿದ್ದಾಳು ಅವಳು ಅಂದರು. ಅಲ್ಲಿ ಹೆಸರು ಹೇಳಿದ್ರು, ಅಲ್ಲಿ ಹೆಸರು ಹೇಳಿದ್ರು, ಹೆಂಗಿದ್ದಾಳು ಅವಳು ಅಂದರು. ಇಟ್ಟರು ನೋಡಿ, ಇವಾಗ AC ತಣ್ಣಗಿದೆಲ್ಲ ಕೈ, ಇದ್ರ 10 ಟೈಮ್ಸ್ ತಣ್ಣಗಾಗೋಯ್ತು ನನಗೆ. ಕಾಲು ಕೈ ಎಲ್ಲ ತಣ್ಣಗಾಗಿ ಒಂದು ಸೆಕೆಂಡ್ ಎಲ್ಲಿದ್ದೀನಿ ಅನ್ನಂಗೆ ಗಿರಿಗಿಟ್ಲೆಲ್ಲ ಹೊಡೆದು ಕೂತ್ಕೊಂಡು, ಹಿಂಗೆ ಗೊತ್ತಿರಬೇಕು ಇವ್ರಿಗೆ ಯಾರು ಹೇಳಿರ್ತಾರೆ. ನಮ್ಮಣ್ಣ ಇದನ್ನು ಬಂದು ಹೇಳ್ತಾನೆ, ಇಷ್ಟೆಲ್ಲ ಮಾತಾಡಕ್ಕೆ ಅಣ್ಣಂಗೆ ಗೊತ್ತಿತ್ತು ವಿಷಯ, ಗೊತ್ತಿತ್ತು. ಮನೇಲಿ ಸ್ವಲ್ಪ ಸೀನ್ ಆಗಿದ್ದು ವಿಚಾರನೇ ಇತ್ತು, ಎಲ್ಲ ಆಗಿತ್ತು. ಯಾರು ಎಕ್ಸಾಕ್ಟ್ಲಿ ಅದೇ ಹುಡುಗಿನ ಯಾರು ಯೋಚನೆ ಮಾಡ್ತೇನೆ, ಸ್ವಲ್ಪ ಬಿಟ್ಬಿಟ್ರು, ಒಂದು ಕಾಳು ಹಾಕಿ ಬಿಟ್ಬಿಟ್ರು ಅಷ್ಟೇ. ನಾನು ಒದ್ದಾಡ್ತೆ ನಾವೆಲ್ಲರೂ ಅಟೆಂಡ್ ಮಾಡ್ಕೊಂಬಂದ್ರು, ಅಲ್ಪಾಡಿಗೆಲ್ಲರೂ ಅಟೆಂಡ್ ಮಾಡ್ತಿದ್ರು. ಮತ್ತೆ ನೋಡಿದ್ರು ಲಿಸ್ಟಲ್ಲಿರೋ ಹುಡುಗಿರದೆಲ್ಲ ಹೆಸರು ತೆಗೆದು ನೋಡ್ತಾ ಇದನ್ನು ಕೊಡೋವೇನೋ ಅಂತಂದ್ರು. ನಾನು ಹುಡುಕ್ತಾ ಇದ್ದೆ ಯಾರು ಯಾವ ಏರಿಯಾದವಳು, ಎಲ್ಲಿ ಹೇಳ್ತಾ ಇದ್ದಾರೆ ಇದನ್ನೇನೋ ಅಂತ. ಠಗ್ಗಂತೂ ಸೆಕೆಂಡ್ ಟೈಮ್ ನನಗೆ ಯಾಕೋ ಅಲ್ಲಿಂದ ತಣ್ಣಗಾಗೋದೆ. ನಮ್ಮಣ್ಣನೂ ಒಂದು ಸ್ವಲ್ಪ ನಮ್ಮ ಅಣ್ಣಗೂ ಎಲ್ಲ ಶಾಕ್ ಆಯಿತು. ನಮ್ಮ ಅಪ್ಪಂಗೆ ಎಲ್ಲ ಆಮೇಲೆ ಮರ್ತೋಗ್ಬಿಡುತ್ತೆ. ನಮ್ಮ ಅಪ್ಪ ಎಲ್ಲ ಹೆಸರಿಟ್ಕೊಳ್ಳೋ ಮಟ್ಟಿಗೆ ನನ್ನ ಗರ್ಲ್ ಫ್ರೆಂಡ್ಸ್ನೆಲ್ಲ ಯಾಕೆ ನಮ್ಮ ಅಪ್ಪನ ತಲೆಯಲ್ಲಿರುತ್ತೆ, ನಮ್ಮ ಅಣ್ಣನ ತಲೆಯಿರುತ್ತೆ. ಫಸ್ಟ್ ಆಫ್ ಆಲ್ ಅವ್ರ ತಲೆ ಇರೋಕ್ಕೆ ಸಾಧ್ಯ ಇಲ್ಲ. ನಾನು ಪರ್ಚ್ಕೊಂಡು ಹೇಳಿದ್ನಲ್ಲ, ನನ್ನ ಒಂದು ಡೀಪೆಸ್ಟ್ ವಿಚಾರ ಇದು, ಒಳಗಡೆ ಸೀಕ್ರೆಟ್, ಡಾರ್ಕ್ ಸೀಕ್ರೆಟ್ ಅಂತೀವಲ್ಲ, ಅದು ಸಾಧ್ಯನೇ ಇಲ್ಲ ಅನ್ಸ್ಬಿಡ್ತು. ಓಹೋ, ಅಂದರೆ ಡಿಸ್ಪ್ಲೇ ಹೊಡೆದೋಗಿರೋದು ನೋಡಿದ್ದಾರೆ, ಗೊತ್ತಿದೆ, ಮನೆಯದು ಹೇಳಿದ್ದಾರೆ ಹಂಗಂದ್ರೆ ಇವರು ಅಂತ. ಅವತ್ತೇ ನಾನು ಒಂದು ಮಟ್ಟಿಗೆ ಸರೆಂಡ್ರ್ ಆಗ್ಬಿಟ್ಟಿದ್ದೀನಿ. ನನಗೆ ಪವರ್ ಇದೆ, ಸರೆಂಡ್ರ್ ಆಗ್ಬಿಟ್ಟಿದ್ದೀನಿ, ಗೊತ್ತಿಲ್ಲ, ಅದೇನೋ ಒಂದು ಆಗೋಯ್ತು ನನಗೆ ಅವತ್ತೇ. ಅಲ್ಲಿಂದ ನನಗೊಂದು ವೆರಿ ನೆಕ್ಸ್ಟ್ ಡೇಯಿಂದ ನನಗೆ ಹೋಗಿ ನೋಡಬೇಕು ಅವ್ರನ್ನ ಅಂತ, ನೋಡಬೇಕು ಹೋಗೋದು, ತುಂಬ ಫ್ರೆಂಡ್ಲಿ ಮಾತಾಡ್ಸೋದು, ಬಾ ಚಾಕ್ಲೇಟ್ ತಗೋ, ತಲೆ ಸೋರು, ಯಾರೋ ಅವ್ರಿಗೆಲ್ಲ ತುಂಬ ತಂದ್ಕೊಡೋದು ಜಾಸ್ತಿ ಡಿವೋಟೀಸ್ಗಳು. ಅವ್ರು ಏನೂ ತಿನ್ನಲ್ಲ, ಎಲ್ಲ ಹಂಚೋದು, ಹಿಂಗೆ ಬಂದು ಹಿಂಗೆ ಕೊಟ್ಬಿಡ್ತಾರೆ. ಆಮೇಲೆ ಎಲ್ಲ ಫಾರಿನ್ ಕೆಲವು ಹೋಗಿ ಬರ್ತಾರೆ ಡಿವೋಟೀಸ್ಗಳು, ಅಲ್ಲಿಂದ ಬಂದರೆ ಕುರ್ತಾಗಳು ತಂದ್ಕೊಡೋದು, ಚಪ್ಪಲಿ ತಂದ್ಕೊಡೋದು, ಪರ್ಫ್ಯೂಮ್ ಬಾಟ್ಲ್ ತಂದ್ಕೊಡೋದು, ವಾಚ್ಗಳು ತಂದ್ಕೊಡೋದು, ತರಿಸ್ಕೊಳ್ಳೋರು. ಹೋಗ್ತೀರಾ ತಂದ್ಕೊಡ್ತೀರಾ, ತಂದ್ಕೊಡಿ ಅಂತ ಅದೆಲ್ಲ ಕೊಟ್ಬಿಡೋರು ಹಿಂಗೆ ಬಂದಾಗ. ತಗೋ ನಿನಗೆ ಈ ಪರ್ಫ್ಯೂಮ್ ಇಷ್ಟ ಅಲ್ವಾ ಅಂತ. ನಮಗೆಲ್ಲ ಶೋಕಿ ಮಾಡೋ ಟೈಮ್ ಅಲ್ವಾ ಅದು. ಆಹಾ, ಏನು ಈ ಥರದೊಂದು ಭಗವಂತ ಈ ಥರ ಬಂದು ನಮಗೆ ನನ್ನ ಚಟಗಳಿಗೆ ಪಂಪ್ ಹೊಡೆಯುವಂಥ ಭಗವಂತ ಯಾರಿಗೆ ಬೇಡ. ಆಹಾ ಅಂತ ಎಲ್ಲ ಆ ಮಟ್ಟಿಗೆ ಒಂಥರ ಕ್ಲೋಸ್ ಆಗೋಗಿದ್ದು. ಒಂದು ಕುತ್ತಿಗೆಗೆ ಒಂದು ಪರಿಸ್ಥಿತಿ ಬಂತು ನನಗೆ ಶೂಟಿಂಗ್ ಟೈಮಲ್ಲೇ, ಡೂ ಆರ್ ಡೈ ಸಿಚುವೇಶನ್ ಅದು ನನ್ನ ಲೈಫಲ್ಲಿ. ಅವತ್ತು ಏನೋ ಒಂದು ಎಡವಟ್ಟು ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಅದರಿಂದ ಮಾನ ಮರ್ಯಾದೆ ನಂದೊಂದು ಹೋಗೋದಲ್ಲ, ಅಲ್ಲಿ ನಮ್ಮ ಅಣ್ಣನ ತಲೆ ಇಡ್ತಾಯಿದ್ದೀನಿ ನಾನು. ನನಗೆ ತುಂಬ ಮುಜುಗರ, ಹಿಂಸೆ ಆಗಿದೆ ಆ ಸಿಚುವೇಶನ್. ಯಾಕಂದರೆ ಶೂಟಿಂಗ್ ನಿಂತೋಗೋವಂಥ ಸ್ಥಿತಿ ಬಂದ್ಬಿಡ್ತು. ಹೇಳ್ಬೋದು ಆ ಸಿಚುವೇಶನ್, ಅದು ಹೇಳೋಕ್ಕಾಗಲ್ಲ. ಸ್ವಲ್ಪ ಅಂದರೆ ಮಣ್ಣು ಆ ಮಟ್ಟಕ್ಕೆ ತಿಂದಿರ್ತೀನಲ್ಲ, ಅದು ಇನ್ವಾಲ್ವ್ ಆಗಿರೋವಂಥದ್ದು ಬೇರೆ ಇರ್ತಾರೆ. ಹಿಂಸೆ ಆಯಿತು ನನಗೆ ಆ ವಿಚಾರವಾಗಿ. ಗೊತ್ತಿಲ್ಲದೆ ಮಾಡಿ ಒಂಥರ ಸಿಕ್ಕಾಕೊಂಡೆ, ಒಂಥರ ಟ್ರ್ಯಾಪ್ ಥರನೇ ಅಂತ ಅನ್ಬೋದು ಅದು. ಬಟ್ ಶೂಟಿಂಗ್ ನಿಂತೋಗೋ ಅಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಅದು ನನ್ನ ಒಂದು ಅಟ್ಟರ್ ಸ್ಟುಪಿಡಿಟಿಯಿಂದ ಆಗಿದ್ದ ಕೆಲಸ. ಅದು ನಾನು ಒಬ್ಬನೇ ಜವಾಬ್ದಾರಿ. ಪಾಪ ನಮ್ಮ ಅಣ್ಣ ಇಸ್ ಟೋಟಲ್ ಇನ್ನೋಸೆಂಟ್ ಪಾಪ. ಆತ ನನ್ನ ನಂಬಿ ಒಂದು ಸೆಟ್ ಬಿಟ್ಟು ಹೋಗಿರೋದು. ಆವಾಗಲೇ ನಿಮಗೆ ಅವ್ರಿಗೆ ಕಾಮಿಡಿ ಕಿಲಾಡಿ ಡ್ರಾಮಾ ಜೂನಿಯರ್ಸ್ ಏನೋ ಸ್ಟಾರ್ಟ್ ಆಗಿದ್ದು. ಬಿಗ್ ಬಾಸ್ ಮುಗಿಸಿ ಇದೆ ಬಂದು ಅವಾಗ ತಾನು ಆ್ಯಂಕ್ರಿಂಗಲ್ಲಿ ಇದು ಬ್ಯುಸಿ. ಇಲ್ಲಿಂದ ಬೆಂಗಳೂರು ಅಪ್ ಆ್ಯಂಡ್ ಡೌನ್ ಮಾಡೋರು, ಆಗುಂಬೆ ಬೆಂಗಳೂರಿಗೆ. ಬೀಟ್ ಪ್ಲಸ್ ಕರ್ನಾಟಕ.